ನೀನು ಸಮಾಧಾನವಾಗಿ ಇರಬೇಕಾಗತ್ತೆ, ನೀನು ಕೂಲಾಗಿರಬೇಕಾಗತ್ತೆ, ನೀನು ಕಾಮಾಗಿರಬೇಕಾಗತ್ತೆ, ಅಥವಾ ನೀನು ಸಮಾಧಾನವಾಗಿರಬೇಕಾಗತ್ತೆ ಅನ್ಬೇಕಿದ್ರೆ ಯು ನೀಡ್ ಟು ರಿಮೈನ್ ಕಾಮ್, ಯು ನೀಡ್ ಟು ರಿಮೈನ್ ಕಾಮ್. ಅವನನ್ನು ಹಿಂಬಾಲಿಸು, ಅವನನ್ನು ಫಾಲೋ ಮಾಡು. ಆ್ಯಕ್ಚುಲಿ ಇದು ಆ್ಯಸ್ ಯೂಶ್ವಲ್ ಅಂದರೆ ಲಿಟ್ರಲಿ ಏನಿದೆಯೋ ಅದೇ ರೀತಿಯೂ ಅರ್ಥ ಆಗುತ್ತೆ. ಅಂದರೆ ಅವನ ಹಿಂಬಾಲಿಸು ಅಂದರೆ ಅವನು ಹೋದ ಕಡೆ ಎಲ್ಲ ಹೋಗು ಅಂತೆ, ಫಾಲೋ ಮಾಡು ಅಂತೇಳಿ. ಇನ್ನೊಂದು ಅವನನ್ನು ಹಿಂಬಾಲಿಸು ಅಂದರೆ ಅವನು ಮಾಡಿರುವ ಕೆಲಸಗಳನ್ನು ಹಿಂಬಾಲಿಸು, ಅವನು ಓದೋ ರೀತಿಯನ್ನು ಹಿಂಬಾಲಿಸು, ಅವನು ವರ್ಕ್ ಮಾಡೋ ರೀತಿಯನ್ನು ಹಿಂಬಾಲಿಸು, ಈ ರೀತಿ ಕೂಡ ಅರ್ಥ ಆಗುತ್ತೆ. ಸೊ ಸಿಚುವೇಶನ್ಗೆ ಅನುಗುಣವಾಗಿ ವಾಕ್ಯ ಅರ್ಥ ಬದಲಾಯಿಸ್ಕೊಳ್ಳುತ್ತೆ. ಸೊ ಫಾಲೋ ಹಿಮ್, ಫಾಲೋ ಹಿಮ್. ಅವನ ಮೇಲೆ ತಮಾಷೆ ಮಾಡಬೇಡ, ಅವನಿಗೆ ತಮಾಷೆ ಮಾಡಬೇಡ ಅಂತೀವಲ್ಲ. ಡೋಂಟ್ ಮೇಕ್ ಫನ್ ಆಫ್ ಹಿಮ್, ಡೋಂಟ್ ಮೇಕ್ ಫನ್ ಆಫ್ ಹಿಮ್. ಕಾರನ್ನು ನಿಲ್ಲಿಸು, ಕಾರನ್ನು ನಿಲ್ಲಿಸು ಅನ್ನೋದಕ್ಕೆ ಸ್ಟಾಪ್ ದ ಕಾರ್, ಸ್ಟಾಪ್ ದ ಕಾರ್. ಶರ್ಟ್ ಐರನ್ ಮಾಡು, ಶರ್ಟನ್ನು ಐರನ್ ಮಾಡು ಅನ್ನೋದಕ್ಕೆ ಐರನ್ ಮೈ ಶರ್ಟ್, ಐರನ್ ಮೈ ಶರ್ಟ್. ಆ್ಯಕ್ಚುಲಿ ಇಲ್ಲಿ ಶರ್ಟ್ ಐರನ್ ಮಾಡು ಅಂತಿದೆ, ನನ್ನ ಶರ್ಟ್ ಐರನ್ ಮಾಡು ಅಂತ ಇಲ್ಲ ಅಂತೇಳಿ ನೀವು ಕೇಳೋದಾದರೆ ನನ್ನ ಅನ್ನೋದಿಲ್ಲ, ಅಂಡರ್ಸ್ಟುಡ್. ಶರ್ಟ್ ಐರನ್ ಮಾಡು ಅಂದರೆ ಅಂಡರ್ಸ್ಟುಡ್, ಅದು ನನ್ನ ಶರ್ಟ್ ಐರನ್ ಮಾಡು ಅಂತೇಳಿ. ಸೊ ಇಂಗ್ಲೀಷಲ್ಲಿ ಆ್ಯಸ್ ಯೂಶ್ವಲ್ ಅದೇ ರೀತಿ ಹೇಳ್ತೀವಿ, ಐರನ್ ಮೈ ಶರ್ಟ್. ಕೊನೆ ಪಕ್ಷ ಒಮ್ಮೆಯಾದರೂ ಬಾ, ಅಟ್ಲೀಸ್ಟ್ ಒಂದು ಸರಿನಾದರೂ ಬಾ ಅಂತೀವಲ್ಲ. ಕಮ್ ಅಟ್ಲೀಸ್ಟ್ ಒನ್ಸ್, ಕಮ್ ಅಟ್ಲೀಸ್ಟ್ ಒನ್ಸ್. ರೂಮ್ನಲ್ಲಿ ಯಾರೂ ಇಲ್ಲ, ರೂಮಲ್ಲಿ ಯಾರೂ ಇಲ್ಲ ಅನ್ನೋದಕ್ಕೆ ದೇರ್ ಈಸ್ ನೋಬಡಿ ಇನ್ ದ ರೂಮ್, ದೇರ್ ಈಸ್ ನೋಬಡಿ ಇನ್ ದ ರೂಮ್. ನೀನು ನನಗೆ ಹೇಳಬಲ್ಲೆಯ, ನೀನಾದರೂ ನನಗೆ ಹೇಳೋಕ್ಕಾಗತ್ತಾ ಕೇಳ್ತೀವಲ್ಲ. ಕ್ಯಾನ್ ಯು ಕಾಲ್ ಮೀ, ಕ್ಯಾನ್ ಯು ಕಾಲ್ ಮೀ. ನೀನು ನನ್ನ ಜೊತೆಗೆ ಬರ್ತೀಯಾ, ನೀನು ನನ್ನ ಜೊತೆಗೆ ಬರ್ತೀಯಾ ಕೇಳೋದಕ್ಕೆ ಆರ್ ಯು ಕಮಿಂಗ್ ವಿತ್ ಮೀ, ಆರ್ ಯು ಕಮಿಂಗ್ ವಿತ್ ಮೀ. ನೀನು ನನ್ನ ಜೊತೆ ಬರ್ತಾ ಇದೆಯಾ ಅಂತ ಕೂಡ ಕೇಳ್ಬೋದು. ನಿನ್ನ ತಲೆಗೆ ಎಣ್ಣೆ ಹಾಕಿಕೋ, ಅಪ್ಲೈ ದ ಆಯಿಲ್ ಆನ್ ದ ಹೇರ್, ಅಪ್ಲೈ ಆಯಿಲ್ ಆನ್ ದ ಹೇರ್. ನನಗೆ ಶೀತ ಆಗ್ತಾ ಇದೆ, ಐ ಆಮ್ ಗೆಟಿಂಗ್ ಕೋಲ್ಡ್, ಐ ಆಮ್ ಗೆಟಿಂಗ್ ಕೋಲ್ಡ್. ಇವತ್ತು ತುಂಬ ಸೆಕೆ ಇದೆ, ಇವತ್ತು ತುಂಬ ಸೆಕೆ ಇದೆ ಅನ್ನೋದಕ್ಕೆ ಇಟ್ ಈಸ್ ವೆರಿ ಹಾಟ್ ಟುಡೇ, ಇಟ್ ಈಸ್ ವೆರಿ ಹಾಟ್ ಟುಡೇ. ಊಟವನ್ನು ಬಡಿಸು, ಸರ್ವ್ ದ ಫುಡ್, ಸರ್ವ್ ದ ಫುಡ್. ನನ್ನ ಶರ್ಟನ್ನು ತೊಳೆ, ನನ್ನ ಶರ್ಟನ್ನು ವಾಶ್ ಮಾಡು ಅನ್ನೋದಕ್ಕೆ ವಾಶ್ ಮೈ ಶರ್ಟ್, ವಾಶ್ ಮೈ ಶರ್ಟ್. ಬೇರೆಯವರಿಗೆ ಹೇಳಬೇಡ, ಬೇರೆಯವರಿಗೆ ಹೇಳಕ್ಕೆ ಹೋಗ್ಬೇಡ ಅಂತೀವಲ್ಲ. ಡೋಂಟ್ ಟೆಲ್ ಅದರ್ಸ್, ಡೋಂಟ್ ಟೆಲ್ ಅದರ್ಸ್. ಇವತ್ತು ನನ್ನ ಹೊಟ್ಟೆ ಹಾಳಾಗಿದೆ, ಹೊಟ್ಟೆ ಯಾಕೋ ಸರಿ ಇಲ್ಲ ಇವತ್ತು ಅಂತೀವಲ್ಲ. ಮೈ ಸ್ಟೊಮಕ್ ಈಸ್ ಅಪ್ಸೆಟ್ ಟುಡೇ, ಮೈ ಸ್ಟೊಮಕ್ ಈಸ್ ಅಪ್ಸೆಟ್ ಟುಡೇ. ನಾನು ನಿನ್ನ ಪರವಾಗಿ ಇದ್ದೇನೆ, ನಿನ್ನ ಜೊತೆಗೆ ನಾನು ಇದ್ದೀನಿ ಅನ್ನೋದಕ್ಕೆ ಐ ಆಮ್ ಆನ್ ಯುವರ್ ಸೈಡ್, ಐ ಆಮ್ ಆನ್ ಯುವರ್ ಸೈಡ್. ನೇಲ್ ಕಟರ್ ಎಲ್ಲಿದೆ, ವೇರ್ ಇಸ್ ದ ನೇಲ್ ಕಟರ್, ವೇರ್ ಈಸ್ ದ ನೇಲ್ ಕಟರ್. ಬೇಗನೆ ಕೆಳಗೆ ಬಾ, ಬೇಗ ಬೇಗ ಕೆಳಗೆ ಬಾ ಅಂತೀವಲ್ಲ. ಕಮ್ ಡೌನ್ ಕ್ವಿಕ್ಲಿ, ಕಮ್ ಡೌನ್ ಕ್ವಿಕ್ಲಿ. ನನಗೆ ಯಾವುದೇ ಅಭ್ಯಂತರ ಇಲ್ಲ, ನನಗೇನು ಅಬ್ಜೆಕ್ಷನ್ ಇಲ್ಲಪ್ಪ ಅಂತೀವಲ್ಲ. ಐ ಹ್ಯಾವ್ ನೋ ಅಬ್ಜೆಕ್ಷನ್, ಐ ಹ್ಯಾವ್ ನೋ ಅಬ್ಜೆಕ್ಷನ್. ನೀನು ಏಕೆ ಅವನನ್ನು ಹೋಗಲು ಬಿಟ್ಟೆ, ಅವನು ಯಾಕೆ ಹೋಗೋಕ್ಕೆ ಬಿಟ್ಟೆ ನೀನು ಅಂತ ಹೇಳ್ತೀವಲ್ಲ. ಸೊ ವೈ ಡಿಡ್ ಯು ಲೆಟ್ ಹಿಮ್ ಗೋ, ವೈ ಡಿಡ್ ಯು ಲೆಟ್ ಹಿಮ್ ಗೋ. ಏನು ನಡೀತಿದೆ, ವಾಟ್ ಈಸ್ ಹ್ಯಾಪನಿಂಗ್ ಅಥವಾ ವಾಟ್ಸ್ ಗೋಯಿಂಗ್ ಆನ್, ವಾಟ್ಸ್ ಗೋಯಿಂಗ್ ಆನ್. ಫ್ರಿಜ್ ಕೆಲಸ ಮಾಡ್ತಾ ಇಲ್ಲ, ಫ್ರಿಜ್ ಕೆಲಸ ಮಾಡ್ತಿಲ್ಲ, ವರ್ಕ್ ಮಾಡ್ತಿಲ್ಲ. ಫ್ರಿಜ್ ಈಸ್ ನಾಟ್ ವರ್ಕಿಂಗ್, ಫ್ರಿಜ್ ಈಸ್ ನಾಟ್ ವರ್ಕಿಂಗ್. ನನಗೆ 50 ರೂಪಾಯಿ ಬೇಕು, ನನಗೆ 50 ರೂಪಾಯಿ ಅವಶ್ಯಕತೆ ಇದೆ, 50 ರೂಪಾಯಿ ಬೇಕು ನನಗೆ ಅಂತೀವಲ್ಲ. ಐ ವಾಂಟ್ 50 ರೂಪೀಸ್, ಐ ವಾಂಟ್ 50 ರೂಪೀಸ್. ನನಗೆ ಸ್ವಲ್ಪ ಕೆಲಸ ಇದೆ, ನನಗೆ ಸ್ವಲ್ಪ ವರ್ಕ್ ಇದೆ. ಐ ಹ್ಯಾವ್ ಸಮ್ ವರ್ಕ್, ಐ ಹ್ಯಾವ್ ಸಮ್ ವರ್ಕ್. ಬೆಂಕಿ ಉರಿಯುತ್ತಾ ಇರಲಿ, ಬೆಂಕಿ ಉರಿತಾ ಇರಲಿ ಅಂತ ಹೇಳೋದಕ್ಕೆ ಕೀಪ್ ದ ಫೈರ್ ಆನ್, ಕೀಪ್ ದ ಫೈರ್ ಆನ್. ಈ ಮೊಬೈಲನ್ನು ಎರಡೂ ಕೈಗಳಿಂದ ಹಿಡಿದುಕೋ, ಈ ಮೊಬೈಲನ್ನು ಎರಡೂ ಕೈಯಿಂದ ಹಿಡ್ಕೋ ಅನ್ನೋದಕ್ಕೆ ಹೋಲ್ಡ್ ದಿಸ್ ಮೊಬೈಲ್ ವಿತ್ ಬೋತ್ ಹ್ಯಾಂಡ್ಸ್, ಹೋಲ್ಡ್ ದಿಸ್ ಮೊಬೈಲ್ ವಿತ್ ಬೋತ್ ಹ್ಯಾಂಡ್ಸ್. ಅವನು ಅವನ ಮಾತನ್ನು ಉಳಿಸಿಕೊಳ್ಳುತ್ತಿದ್ದಾನೆ, ಅವನು ಅವನ ಮಾತನ್ನು ಉಳಿಸ್ಕೊಳ್ತಾ ಇದ್ದಾನೆ, ಅವನ ಮಾತನ್ನು ಉಳಿಸ್ಕೊಳ್ಳೋ ಕಡೆ ಕೆಲಸ ಮಾಡ್ತಾ ಇದ್ದಾನೆ ಅಂತ ಹೇಳುವ ಅರ್ಥದ ವಾಕ್ಯ. ಹೀ ಈಸ್ ಫುಲ್ಫಿಲ್ಲಿಂಗ್ ಹಿಸ್ ಪ್ರಾಮಿಸ್, ಹೀ ಈಸ್ ಫುಲ್ಫಿಲ್ಲಿಂಗ್ ಹಿಸ್ ಪ್ರಾಮಿಸ್. ನಾನು ಸ್ವಲ್ಪ ಸಮಯದ ಬಳಿಕ ಬರ್ತೀನಿ, ಸ್ವಲ್ಪ ಟೈಮ್ ಆದಮೇಲೆ ನಾನು ಬರ್ತೀನಿ ಅನ್ನೋದಕ್ಕೆ ಐ ವಿಲ್ ಕಮ್ ಆಫ್ಟರ್ ಅ ವೈಲ್, ಐ ವಿಲ್ ಕಮ್ ಆಫ್ಟರ್ ಅ ವೈಲ್. ಅವನು ಎಂದಿನಂತೆ ನನ್ನ ಬಳಿ ಬಂದನು, ಆ್ಯಸ್ ಯೂಶ್ವಲ್ ಬಂದ, ಏನೂ ಸ್ಪೆಷಲ್ ಇರಲಿಲ್ಲ ಅಂತ ಹೇಳೋದಕ್ಕೆ ಹೀ ಕೇಮ್ ಟು ಮೀ ಆ್ಯಸ್ ಯೂಶ್ವಲ್,
ಹಿ ಕೇಮ್ ಟು ಮೀ ಆ್ಯಸ್ ಯೂಶುವಲ್. ನಾನು ನನ್ನ ಮಾತು ಉಳಿಸಿಕೊಳ್ಳುವೆ, ನಾನು ನನ್ನ ಮಾತನ್ನು ಉಳಿಸ್ಕೊಳ್ತೀನಿ ಅಂತ ಹೇಳೋದಕ್ಕೆ ಐ ಕೀಪ್ ಮೈ ವರ್ಡ್ಸ್, ಐ ಕೀಪ್ ಮೈ ವರ್ಡ್ಸ್ ಅಥವಾ ಐ ಕೀಪ್ ಮೈ ಪ್ರಾಮಿಸ್. ನನ್ನ ಕೈಯಲ್ಲಿ ನೋವಿದೆ, ನನ್ನ ಕೈಯಲ್ಲಿ ಯಾಕೋ ನೋವಿದೆ ಅಂತ ಹೇಳೋದಕ್ಕೆ ಐ ಹ್ಯಾವ್ ಪೇಯ್ನ್ ಇನ್ ಮೈ ಹ್ಯಾಂಡ್, ಐ ಹ್ಯಾವ್ ಪೇಯ್ನ್ ಇನ್ ಮೈ ಹ್ಯಾಂಡ್. ಪ್ರತಿಯೊಂದಕ್ಕೂ ಲಿಮಿಟ್ ಇರುತ್ತೆ, ಪ್ರತಿಯೊಂದಕ್ಕೂ ಅದರದ್ದೇ ಆದ ಲಿಮಿಟೇಷನ್ಸ್ ಇರುತ್ತೆ ಅಂತ ಹೇಳ್ತೀವಲ್ಲ. ದೇರ್ ಇಸ್ ಅ ಲಿಮಿಟ್ ಟು ಎವ್ರಿಥಿಂಗ್, ದೇರ್ ಇಸ್ ಅ ಲಿಮಿಟ್ ಟು ಎವ್ರಿಥಿಂಗ್. ನೀನೊಂದು ಕೆಲಸ ಮಾಡ್ತೀಯಾ ಕೇಳೋದಕ್ಕೆ ವಿಲ್ ಯು ಡೂ ಒನ್ ಥಿಂಗ್, ವಿಲ್ ಯು ಡೂ ಒನ್ ಥಿಂಗ್. ಇಲ್ಲಿ ಒಳ್ಳೆ ಹೋಟೆಲ್ ಯಾವುದಾದ್ರೂ ಹೊಸ ಪ್ಲೇಸ್ಗೆ ಹೋದಾಗ ಈಗ ಹೇಳ್ತಿರ್ತೀವಲ್ಲ, ಒಳ್ಳೆ ಹೋಟೆಲ್ ಎಲ್ಲಿದೆ, ಒಳ್ಳೆ ವೆಜ್ ಹೋಟೆಲ್ ಎಲ್ಲಿದೆ ಅಥವಾ ಒಳ್ಳೆ ನಾನ್ ವೆಜ್ ಹೋಟೆಲ್ ಎಲ್ಲಿದೆ ಕೇಳ್ತೀವಲ್ಲ. ಸೊ ಇಲ್ಲಿ ಒಳ್ಳೆ ಹೋಟೆಲ್ ಯಾವುದು ಅಂತ ಕೇಳೋದಕ್ಕೆ ವಿಚ್ ಈಸ್ ದ ಬೆಸ್ಟ್ ಹೋಟೆಲ್ ಹಿಯರ್, ವಿಚ್ ಈಸ್ ದ ಬೆಸ್ಟ್ ಹೋಟೆಲ್ ಹಿಯರ್. ಈ ಸ್ಥಳದ ಹೆಸರೇನು, ಈ ಪ್ಲೇಸ್ನ ಹೆಸರೇನು ಕೇಳೋದಕ್ಕೆ ವಾಟ್ ಈಸ್ ದ ನೇಮ್ ಆಫ್ ದಿಸ್ ಪ್ಲೇಸ್, ವಾಟ್ ಈಸ್ ದ ನೇಮ್ ಆಫ್ ದಿಸ್ ಪ್ಲೇಸ್. ಈ ರೀತಿ ಭವಿಷ್ಯದಲ್ಲಿ ಮಾಡಬೇಡ, ಫ್ಯೂಚರಲ್ಲಿ ಈ ರೀತಿ ಮತ್ತೆ ಮಾಡಬೇಡ ಮರೆಯ ಅಂತೀವಲ್ಲ. ಡೋಂಟ್ ಡೂ ಸೋ ಇನ್ ಫ್ಯೂಚರ್, ಡೋಂಟ್ ಡೂ ಸೋ ಇನ್ ಫ್ಯೂಚರ್. ನಾನು 1 ತಿಂಗಳ ಕಾಲ ರಜೆ ಮೇಲಿದ್ದೀನಿ, 1 ಮಂತ್ ಮೇಲೆ ರಜೆ, 1 ಮಂತಲ್ಲಿ ರಜೆ ಇದ್ದೀನಿ ನಾನು ಅನ್ನೋದಕ್ಕೆ ಐ ಆಮ್ ಆನ್ ಲೀವ್ ಫಾರ್ ಅ ಮಂತ್, ಐ ಆಮ್ ಆನ್ ಲೀವ್ ಫಾರ್ ಅ ಮಂತ್. ನನಗೆ ಈ ಭಾಷೆ ಗೊತ್ತು, ನನಗೆ ಈ ಲ್ಯಾಂಗ್ವೇಜ್ ಗೊತ್ತು ಅನ್ನೋದಕ್ಕೆ ಐ ನೋ ದಿಸ್ ಲ್ಯಾಂಗ್ವೇಜ್, ಐ ನೋ ದಿಸ್ ಲ್ಯಾಂಗ್ವೇಜ್. ಸಮಯವೇ ಹಣ, ಟೈಮೇ ದುಡ್ಡು. ಈ ಒಂದು ಕಾಲದಲ್ಲಿ ಟೈಮೇ ದುಡ್ಡು ಆ್ಯಕ್ಚುಲಿ. ಸೊ ಟೈಮ್ ಈಸ್ ಮನಿ, ಟೈಮ್ ಈಸ್ ಮನಿ. ಎಷ್ಟು ಸಮಯ ಈ ಟ್ರೈನ್ ಇಲ್ಲಿ ನಿಲ್ಲುತ್ತೆ, ಎಷ್ಟು ಟೈಮ್ ಇಲ್ಲಿ ನಿಲ್ಲುತ್ತೆ, ಇದು 10 ಮಿನಿಟ್ಸಾ 20 ಮಿನಿಟ್ಸಾ ಈ ರೀತಿ ಕೇಳ್ತೀವಲ್ಲ. ಸೊ ಎಷ್ಟು ಟೈಮ್ ಈ ಟ್ರೈನ್ ಇಲ್ಲಿ ನಿಲ್ಲುತ್ತೆ ಕೇಳೋದಕ್ಕೆ ಹೌ ಲಾಂಗ್ ವಿಲ್ ದ ಟ್ರೈನ್ ಸ್ಟಾಪ್ ಹಿಯರ್, ಹೌ ಲಾಂಗ್ ವಿಲ್ ದ ಟ್ರೈನ್ ಸ್ಟಾಪ್ ಹಿಯರ್. ದಯವಿಟ್ಟು ನನಗೋಸ್ಕರ ಕಾಯಬೇಡ, ನನಗೆ ಬೇರೆ ಕೆಲಸ ಇದೆ, ಪ್ಲೀಸ್ ನನಗೋಸ್ಕರ ವೆಯ್ಟ್ ಮಾಡಬೇಡ ಅಂತೀವಲ್ಲ. ಸೊ ಪ್ಲೀಸ್ ಡೋಂಟ್ ವೆಯ್ಟ್ ಫಾರ್ ಮೀ, ಪ್ಲೀಸ್ ಡೋಂಟ್ ವೆಯ್ಟ್ ಫಾರ್ ಮೀ. ನಾನು ನಿನ್ನ ಜೊತೆ 1 ನಿಮಿಷ ಮಾತಾಡ್ಬೋದಾ, 1 ನಿಮಿಷ ಮಾತಾಡ್ಬೋದಾ ಅಂತ ಕೇಳ್ತೀವಲ್ಲ. ಕ್ಯಾನ್ ಐ ಟಾಕ್ ಟು ಯು ಫಾರ್ ಅ ಮಿನಿಟ್, ಕ್ಯಾನ್ ಐ ಟಾಕ್ ಟು ಯು ಫಾರ್ ಅ ಮಿನಿಟ್. ನಿನ್ನನ್ನು ಎಲ್ಲೋ ನೋಡಿದ್ದೀನಿ ಅಂತ ನನಗೆ ಅನಿಸುತ್ತೆ, ಎಲ್ಲೋ ನೋಡ್ದಂಗೆ ಇದೆಯಲ್ಲ ನಿನ್ನನ್ನು ಅಂತ ಹೇಳ್ತೀವಲ್ಲ. ಐ ಥಿಂಕ್ ಐ ಹ್ಯಾವ್ ಸೀನ್ ಯು ಸಮ್ವೇರ್, ಐ ಥಿಂಕ್ ಐ ಹ್ಯಾವ್ ಸೀನ್ ಯು ಸಮ್ವೇರ್. ಮಾರ್ಕೆಟ್ಗೆ ಎಷ್ಟು ದೂರ ಇದು, ಮಾರ್ಕೆಟ್ಗೆ ಎಷ್ಟು ದೂರ. ಹೌ ಫಾರ್ ಇಸ್ ದ ಮಾರ್ಕೆಟ್, ಹೌ ಫಾರ್ ಇಸ್ ದ ಮಾರ್ಕೆಟ್. ನಿನ್ನ ಧ್ವನಿ ಮಧುರವಾಗಿದೆ, ನಿನ್ನ ಧ್ವನಿ ಸ್ವೀಟ್ ಆಗಿದೆ ಅಂತೀವಲ್ಲ. ಸೊ ಯುವರ್ ವಾಯ್ಸ್ ಈಸ್ ವೆರಿ ಸ್ವೀಟ್, ಯುವರ್ ವಾಯ್ಸ್ ಈಸ್ ವೆರಿ ಸ್ವೀಟ್. ಅವನು ಎಲ್ಲ ಹಣ ಕಳೆದುಕೊಂಡನು, ಎಲ್ಲ ದುಡ್ಡನ್ನು ಕಳ್ಕೊಂಡ ಮರೆ ಅವನು ಅಂತೀವಲ್ಲ. ಹಿ ಲಾಸ್ಟ್ ಆಲ್ ಹಿಸ್ ಮನಿ, ಹಿ ಲಾಸ್ಟ್ ಆಲ್ ಹಿಸ್ ಮನಿ. ನಿನ್ನ ಸಮಯ ಮುಗೀತು, ನಿನ್ನ ಟೈಮ್ ಮುಗೀತು ಅನ್ನೋದಕ್ಕೆ ಯುವರ್ ಟೈಮ್ ಈಸ್ ಅಪ್, ಯುವರ್ ಟೈಮ್ ಈಸ್ ಅಪ್. ನಾನು ಈಗ ಬರಲಾರೆ, ಇವಾಗ ಬರೋಕ್ಕಾಗಲ್ಲ ನನಗೆ ಅಂತೀವಲ್ಲ. ಐ ಕಾಂಟ್ ಕಮ್ ನೌ, ಐ ಕಾಂಟ್ ಕಮ್ ನೌ. ಅವನಿಗೆ ಅವನ ಕೆಲಸ ಮಾಡಲು ಬಿಡು, ಅವನಿಗೆ ಅವನ ಕೆಲಸ ಮಾಡೋಕ್ಕೆ ಬಿಡು, ಯಾಕೆ ಡಿಸ್ಟರ್ಬ್ ಮಾಡ್ತೀಯಾ. ಲೆಟ್ ಹಿಮ್ ಡೂ ದಿಸ್ ವರ್ಕ್, ಲೆಟ್ ಹಿಮ್ ಡೂ ಹಿಸ್ ವರ್ಕ್, ಲೆಟ್ ಹಿಮ್ ಡೂ ಹಿಸ್ ವರ್ಕ್, ಡೋಂಟ್ ಡಿಸ್ಟರ್ಬ್ ಹಿಮ್. ಇದರ ಬಗ್ಗೆ ನಂತರ ಯೋಚಿಸು, ಇದರ ಬಗ್ಗೆ ಆಮೇಲೆ ಯೋಚನೆ ಮಾಡ್ಬೋದು ಅಂತೀವಲ್ಲ. ಥಿಂಕ್ ಅಬೌಟ್ ಇಟ್ ಲೇಟರ್, ಥಿಂಕ್ ಅಬೌಟ್ ಇಟ್ ಲೇಟರ್. ಇಲ್ಲಿಗೆ ಯಾರೂ ಬಂದಿಲ್ಲ, ಇಲ್ಲಿಗೆ ಯಾರೂ ಬಂದಿಲ್ಲಪ್ಪ ಅನ್ನೋದಕ್ಕೆ ನೋ ಒನ್ ಕಮ್ಸ್ ಹಿಯರ್, ನೋ ಒನ್ ಕಮ್ಸ್ ಹಿಯರ್. ನೀನು ಬಿಡುವಾದಾಗ ಕಾಲ್ ಮಾಡು, ಫ್ರೀ ಆದಾಗ ನೀನು ಕಾಲ್ ಮಾಡು ಅಂತೀವಲ್ಲ. ಇದು ಕೊನೆಯ ವಾಕ್ಯ. ಇದಕ್ಕೆ ಸರಿಯಾದ ಇಂಗ್ಲೀಷ್ ವಾಕ್ಯವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಿದ್ದೀವಿ. ಜೈ ಹಿಂದ್.